इसलिए बख्शी कि अल्लाह रब के करीब हो जाए, अल्लाह बंदा अल्लाह के करीब हो जाए और अल्लाह बंदे के करीब हो जाए। ये बेहतरीन रास्ता है रोजा। कुरान मजीद हो, फुरकान हमीद हो, या वेद उपनिषद हो, भगवत गीता हो, या फिर इंजील बाइबल हो, कोई भी मजहबी किताब क्यों ना हो, उसके अंदर तज़किया नफ्स का जो तरीका है वो इसलिए है कि ताकि जो है बंदा खुदा से मिल जाए। जैसे कि भगवत गीता में भी क्या है, कामा क्रोधा मोहा मदा मत्सा लोभा, ये सब निकल गए तो क्या है, फिर डायरेक्ट परमात्मा का मुलाकात है बंदे से। हर मजहब में भी यही किताब है, आध्यात्मिकते ये तमाम चीज़ ಹೆಂಗ್ ನಾವು ಈ ಆತ್ಮನ ಪರಮಾತ್ಮನಿಗೆ ಹೆಂಗೆ ನಾವು ಒಪ್ಸೋದು, ಹೆಂಗೆ ನಾವು ಅದರಲ್ಲಿ ಹೋಗಿ ನೀಲರಾಗುವುದು, ಚಿರಂಜೀವಿ ಹೆಂಗಾಗುವುದು, ಅದಕ್ಕೆ ಈ ಉಪವಾಸ ಮತ್ತು ಸೂಕ್ತ ಉಪಾಯ ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ಈ ಕಾಮ ಕ್ರೋಧ ಮದ ಮೋಹ ಮತ್ಸನ ಅದು ಹೊರ ಹಾಕೋದು ಮತ್ತು ಈ ಮನಸ್ಸು ಶುದ್ಧೀಕರಣ ಆತ್ಮ ಶುದ್ಧೀಕರಣಕ್ಕಾಗಿ ನಾವೇನೇನು ನಾವು ಅದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಒಂದು ಸೂಕ್ತ ಉಪಾಯ ಈ ತರ ಉಪವಾಸ ಮಾಡೋದು. ಬೇರೆ ಬೇರೆ ಧರ್ಮಗಳಲ್ಲೂ ಉಪವಾಸ ಇದೆ, ಅವ್ರು ಬೇರೆ ಬೇರೆ ರೀತಿ ಮಾಡ್ತಾರೆ. ಈ ಪವಿತ್ರ ರಂಜಾನ್ ಇಸ್ಲಾಂ ಧರ್ಮಕ್ಕೆ ಉಮ್ಮತೆ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನೀಡಿರುವಂತಹ ಈ ಇಸ್ಲಾಂ ಧರ್ಮಕ್ಕೆ ಅಲ್ಲಾಹ್ ಪರಮಾತ್ಮನಿಂದ ತಗೊಂಡು ಬಂದು ನಮ್ಗೆ ಒಂದು ವರದಾನ ನೀಡಿರುವ ಈ ಉಮ್ಮತ್ತು ಉಪವಾಸ, ಈ ರಂಜಾನ್ ತಿಂಗಳು. ಉಪವಾಸ ಅಂತ ಇದು ಒಂದು ಎರಡು ಪದಗಳಿದೆ, ಉಪ ಮತ್ತು ವಾಸ. ಉಪ ಅಂದ್ರೆ ಉಪಚಾರ, ವಾಸ ಅಂದ್ರೆ ದೇವರ ವಾಸ. ಉಪಚಾರ ಏನು? ನಾವು ಅನ್ನ ಆಹಾರಗಳನ್ನು ಎಲ್ಲ ನಾವು ಬಿಟ್ಟು ಸಮಯಕ್ಕೆ ನಾವು ಸೂಕ್ತ ಏನೇನು ಉಪಚಾರಗಳಿದೆ ಎಸಿಪಿ ನಮ್ಮ ಮಾನ್ಯ SP ಸಾಹೇಬರು, ನಿವೃತ್ತ SP ಸಾಹೇಬರು ಮತ್ತು ಈ ನಮ್ಮ ಸೆಂಟ್ರಲ್ ಸಬ್ ಡಿವಿಷನ್ ಕ್ಷೇತ್ರಕ್ಕೂ ಸಹಾಯಕ ಪೊಲೀಸ್ ಆಯುಕ್ತರಾಗಿದ್ದರು ಶ್ರೀಯುತ ವಲಿಭಾಷಾ ಸಾಹೇಬರು, ಅವರು ಬಂದಿದ್ದಾರೆ. ಅವ್ರಿಗೂ ಹೃದಯಪೂರ್ವಕ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಉಪಚಾರ, ಉಪ ಮತ್ತು ವಾಸ. ಉಪ ಅಂದ್ರೆ ಉಪಚಾರ, ವಾಸ ಅಂದ್ರೆ ದೇವರ ವಾಸ, ಅಲ್ಲಾಹ್ ಪರಮಾತ್ಮನ ವಾಸ. ನಮ್ಮ ಈ ದೇಹ, ನಮ್ಮ ಶರೀರ ಮತ್ತು ನಮ್ಮ ಹೃದಯ ಏನೇನು ನಾವು ಆಶೆ ಆಕಾಂಕ್ಷೆಗಳು ವರ್ಷ ಪೂರ್ಣ 12 ತಿಂಗಳು, ಒಂದು ವರ್ಷಕ್ಕೆ ಆ 11 ತಿಂಗಳು ಮಾತ್ರ ನಾವು ನಮ್ಮ ಮನಸ್ಸನ್ಗೆ ಹೇಳುತ್ತೆ, ನಮ್ದು ನಫ್ಸ್ ಅಂತೀವಿ, ನಮ್ದು ಎಲ್ಲ ಹೆಂಗ್ ಹೇಳುತ್ತೆ, ನಾವೆಲ್ಲ ಅದ್ರ ಹಿಂದೆನೆ ಓಡ್ತಾ ಇರ್ತೀವಿ. ಆದ್ರೆ ಸಂಪೂರ್ಣವಾಗಿ ನಾವು ಮನಸ್ಸಾರೆ ದೇವರನ್ನು ಪ್ರಾರ್ಥಿಸಿ ದೇವರಿನ ಪ್ರೀತಿ ನಮ್ಮ ಮನಸ್ಸಲ್ಲಿ ತುಂಬಿ ಆ ದೇವರಿಗೆ ಈ ಮನಸ್ಸಲ್ಲಿ ಜಾಗ ಮಾಡಬೇಕಾದ್ರೆ ನಾವು ನಮ್ಮ ಮನಸ್ಸು ಆಸೆ ಆಕಾಂಕ್ಷೆಗಳು ಕಾಮ ಕ್ರೋಧ ಮದ ಮೋಹ ಮತ್ಸ ಇದೆಲ್ಲ ಮನಸ್ಸಿಂದ ತೆಗೆದು ದೇವರ ವಾಸ ಮಾಡಕ್ಕೆ ಅವಕಾಶ ನೀಡಬೇಕು. ಈ ದೇವರ ವಾಸ ಮಾಡಕ್ಕೆ ಅವಕಾಶ ಒಂದು ಸೂಕ್ತ ಉಪಾಯ ಈ ರಂಜಾನ್ ತಿಂಗಳು. ಈ ರಂಜಾನ್ ತಿಂಗಳಲ್ಲಿ ನಾವು ಉಪವಾಸ ಮಾಡಿ ದೇವರ ವಾಸಕ್ಕಾಗಿ, ಎಲ್ಲ ಪರಮಾತ್ಮನ ಮನಸ್ಸಲ್ಲಿ ವಾಸಕ್ಕಾಗಿ ನಾವು ಪ್ರಯತ್ನಿಸುತ್ತೇವೆ. ಆ ದೇವರ ವಾಸ ಆಗಲಿ ನಮ್ಮ ಮನಸ್ಸಲ್ಲಿ. ನಾವು ಮನಸ್ಸಲ್ಲಿ ಜಗತ್ತಲ್ಲಿ ಏನೇನಿದೆಯೋ ಆಸೆ ಆಕಾಂಕ್ಷೆಗಳನ್ನು ನಾವು ತುಂಬಿದ್ದೀವಿ, ದೇವರಿಗೆ ಜಾಗ ಇಲ್ಲ. ಆ ದೇವರಿಗೆ ಜಾಗ ಮಾಡೋಣ ಅಂದ್ರೆ ಉಪಚಾರ, ಈ ಉಪವಾಸ ಮತ್ತು ಸೂಕ್ತ ರಂಜಾನ್ ಮಾಸಿನ ತಿಂಗಳು. ಈ ಪವಿತ್ರ ರಂಜಾನ್ ಅಲ್ಲಿ ನಾವು 30 ಉಪವಾಸ ಮಾಡಿ ಅಲ್ಲಾಹ್ ಪರಮಾತ್ಮನಿಂದ ನಾವು ಅಲ್ಲಾಹ್ ಪರಮಾತ್ಮನಿಗೆ ದುವಾವನ್ನು ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ಲಿ. ಈ ನಮ್ಮ ಭಾರತ ದೇಶದಲ್ಲಿ ನಮ್ಮ ಹಿಂದೂ ಮುಸಲ್ಮಾನರು ಸಿಖ್ ಇಸಾಯಿ ಅವರ ಸೌಹಾರ್ದತೆ, ಸಹಬಾಳ್ವೆ, ಭ್ರಾತೃತ್ವ ಮತ್ತು ಭಾವೈಕ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ಈ ನಮ್ಮ ರಾಷ್ಟ್ರ, ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮಾದರಿಯಾಗಿದೆ. ಇದೆಲ್ಲ ಬಾಳಲ್ಲಿ, ಬೆಳೆಗಳಿ, ಉಳಿಯಲಿ ಅಂತ ಈ ರಂಜಾನಲ್ಲಿ ನಾವು ಸಹ ಪ್ರಾರ್ಥನೆ ಸಲ್ಲಿಸ್ತೀವಿ. ಎಲ್ಲರೂ ಸಲ್ಲಿಸಬೇಕು. ಈಗ ನಿಮ್ಮೆಲ್ಲರ ಮುಂದೆ ನಮ್ಮ ಮುಖ್ಯ ಅತಿಥಿಗಳು ಸಹಬಾಳ್ವೆ ಸಮನ್ವಯ ಸಹಬಾಳ್ವೆ ಸೌಹಾರ್ದ ರಂಜಾನ್ ಈ ಇಫ್ತಾರ್ ಕೂಟ ಕಾರ್ಯಕ್ರಮಕ್ಕೆ
ತಮ್ಮ ಅಮೂಲ್ಯವಾದಂತಹ ಸಮಯಾವಕಾಶವನ್ನು ನೀಡಿ ಬಂದಿರುವಂತಹ ಗಣ್ಯ ವ್ಯಕ್ತಿಗಳು, ಮುಖ್ಯ ಅತಿಥಿಗಳು ಶ್ರೀಯುತ ಮಂಜುನಾಥ್ ಬಾಬು ಸಾರ್, ಶ್ರೀಯುತ ವಳ್ಳಿ ಭಾಷಾ ಸಾರ್, ಮಾನ್ಯ SP ನಿವೃತ್ತ SP ತುಮಕೂರು ಕ್ಷೇತ್ರ, ಹಾಗೆ ಶ್ರೀಯುತ ಮಂಜುನಾಥ್ ಬಾಬು ಸಾರ್, ಉಪ ಪೊಲೀಸ್ ಆಯುಕ್ತರು, VVIP ಸೆಕ್ಯೂರಿಟಿ, ಮತ್ತು ಅದೇ ಗಣ್ಯರಾದಂತಹ ಶ್ರೀಯುತ ಜನಾಬ್ ರಾಜಾ ಇಮಾಮ್ ಖಾಸಿಂ ಸಾಹಬ್, ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಕ್ರೈಮ್ 2, ಈ ಗಣ್ಯರು ಎಲ್ಲರೂ ಬಂದಿದ್ದಾರೆ. ಮತ್ತೊಮ್ಮೆ ಈ ದರ್ಗಾದ ಪೀಠಾಧಿಪತಿ ಸಜ್ಜಾದೆ ನಶೀನ್ ಮತ್ತು ಆಡಳಿತ ಸಮಿತಿಯ ಕಾರ್ಯದರ್ಶಿ ಅಬ್ದುಲ್ ಅಲೀಂ, ಉಪಾಧ್ಯಕ್ಷ ಅಫ್ಜಲ್ ಪಾಷಾ, ಖಜಾಂಚಿ ಇಬ್ರಾಹಿಂ ನದೀಂ, ಜಂಟಿ ಕಾರ್ಯದರ್ಶಿ ಅಲ್ಲಾ ಶೇಖ್ ಅಹಮದ್ ಸಾಹಬ್ ಮತ್ತು ನಮ್ಮ ದರ್ಗಾದ ಎಲ್ಲಾ ಕಾರ್ಯಕರ್ತರ ಪರವಾಗಿ, ಸಹೋದರ ಸಹೋದರಿಯ ಪರವಾಗಿ ನಾವು ಮತ್ತೊಮ್ಮೆ ಹೃದಯಪೂರ್ವಕ ಅವರಿಗೆ ಸುಸ್ವಾಗತವನ್ನು ಬಯಸ್ತೇನೆ. ಅಲ್ಲಾ ಪರಮಾತ್ಮ ಈ ನಮ್ಮ ಎಲ್ಲ ಹಿರಿಯ ಪೊಲೀಸ್ ಇಲಾಖೆಯಿಂದ ಬಂದಿರುವಂತಹ ಅಧಿಕಾರಿಗಳನ್ನ ಇನ್ನೂ ಉನ್ನತ ಸ್ಥಾನಮಾನ ನೀಡಲಿ. ಇನ್ನೂ ಅವ್ರು ಏನು ಸೇವೆ ಸಲ್ಲಿಸಬೇಕು, ಇನ್ನು ಏನು ಅವ್ರು ಹೆಚ್ಚಾಗಿ ಸುರಕ್ಷತೆಗೆ, ಭದ್ರತೆಗೆ, ಈ ದೇಶ ಮತ್ತು ನಾಡಿನ ಸುರಕ್ಷತೆ ಭದ್ರತೆಗೆ, ಅವ್ರ ಜನಸಾಮಾನ್ಯರಿಗೆ ಏನೇನು ಅವರು ಸುರಕ್ಷೆ ನೀಡಬೇಕು ಅಂತ ಅವ್ರ ಮನಸ್ಸಲ್ಲಿದೆ. ಆ ಎಲ್ಲ ಅವ್ರದ್ದು ಆಸೆ ಆಕಾಂಕ್ಷೆಗಳು, ಮುಂದಿನ ಹೆಜ್ಜೆಗಳು ಆ ಭಗವಂತ ಪೂರೈಸಲಿ, ಅವ್ರಿಗೆ ಯಶಸ್ವಿ ನೀಡಲಿ, ಅವರ ಜೀವನ ಸಾರ್ಥಕವಾಗಲಿ. ಮತ್ತು ನವ ಪೀಳಿಗೆಗೆ, ಯುವ ಪೀಳಿಗೆಗೆ ಇಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ಪಾಲನೆ, ವಹಿಸಿರುವ ಶ್ರಮ ಮತ್ತು ಅವರ ತ್ಯಾಗ ದಾರಿದೀಪವಾಗಲಿ ಅಂತ ನಾನು ಹೇಳ್ತೀನಿ. ಅದೇ ರೀತಿ ನಾವು ಹಿರಿಯ ಪೊಲೀಸ್ ಅಧಿಕಾರಿಗಳಾದಂತಹ ಶ್ರೀ HD ಸಾಗಿರಿಯಾನ ಸರ್ ಅವರು ಸಹ ಆಗಮಿಸಿದ್ದಾರೆ, ಮತ್ತು ಉಲ್ಫತ್ ಹುಸೇನ್ ಸಾರು, ಹಾಗೆ B ಗೋಪಾಲ್ ಹೊಸೂರ್ ಸಾರು, ಇತರ ಅಧಿಕಾರಿಗಳು ಸಹ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಅವರು ಯಶಸ್ವಿಗೊಳಿಸಿದ್ದಾರೆ. ನಾವು ನಿಮ್ಮೆಲ್ಲರ ಮಧ್ಯೆ ಇವತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳಾದಂತಹ ಇಂತಹ ಗಣ್ಯರು ಬಂದಿದ್ದಾರೆ. ಅವ್ರ ಬಾಯಿಂದ ರಂಜಾನ್ ಮತ್ತು ಏಕತೆ, ಸಮಗ್ರತೆ, ಸೌಹಾರ್ದತೆ ಬಗ್ಗೆ ಹಿತ ನುಡಿ ತಾವು ಕೇಳಬೇಕು, ಅವ್ರು ಹೇಳಬೇಕು ಅಂತ ನಾನು ಶ್ರೀಯುತ ವಲಿ ಭಾಷಾ ಸಾರ್ ಅವ್ರಿಗೆ ಅವ್ರ ಹಿತ ನುಡಿ ನೀಡಬೇಕು ಅಂತ ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. अस्सलाम वालेकुम। ಈ ದರ್ಗಾದ ಪದಾಧಿಕಾರಿಗಳಾದ ನಮ್ಮ ವಲಿಬಾವರು, ನಮ್ಮ ಶೇಖ್ ಅಹಮದ್ ಸಾಹೇಬರು, ಮತ್ತು ಇವತ್ತು ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿಗಳು ಮಿತ್ರರಾದ ಮಂಜುನಾಥ್ ಬಾಬು ಮತ್ತು ನಮ್ಮ ಖಾಸಿಂ ಸಾಹೇಬರು, ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಸಭಿಕರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತ ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಮ್ಮ ಶೇಖ್ ಅಹಮದ್ ಸಾಹೇಬರು ನನಗೆ ಟ್ರ್ಯಾಕ್ ಮಾಡ್ತಾನೆ ಇದ್ರು. ನಾನು ಅವ್ರಿಗೆ ಕೇಳಿದೆ ಏನು ಕಾರ್ಯಕ್ರಮ ಇದು ಅಂತ. ಅವರಂದು ಇದೊಂದು ಸೌಹಾರ್ದತೆ ಬಗ್ಗೆ, ನಮ್ಮ ರಂಜಾನ್ ಹಬ್ಬದ ಒಂದು ಇಫ್ತಾರ್ ಕೂಟವು ನಮ್ಮ ದರ್ಗಾ ವತಿಯಿಂದ ನಾವು ಇಟ್ಕೊಂಡಿದ್ದೀವಿ. ಒಂದು ಸೌಹಾರ್ದತೆ, ಯೂನಿವರ್ಸಲ್ ಬ್ರದರ್ಹುಡ್, ಹಿಂದೂ ಮುಸ್ಲಿಂ ಐಕ್ಯತೆ ನಮ್ಮ ದೇಶಕ್ಕೆ ಭಾಳ ಈಗ ಬೇಕಾಗಿದೆ. ಆ ದಿಕ್ಕಿನಲ್ಲಿ ನಾವೆಲ್ಲ ಒಂದು ಹೆಜ್ಜೆ ಇಟ್ಟಿದ್ದೀವಿ. ಅದಕ್ಕೆ ನೀವು ಅಧಿಕಾರಿಗಳೆಲ್ಲ ಬಂದು ಇದಕ್ಕೆ ಸಹಕರಿಸಬೇಕು. ನೀವು ರಂಜಾನ್ ಹಬ್ಬದ ಬಗ್ಗೆ ಸ್ವಲ್ಪ ಅದರದ್ದು ಎಷ್ಟು ರಿಲೆವೆನ್ಸ್ ಇದೆ, ಅದರಲ್ಲಿ ಕೊಡುಗೆ ಏನು ಮನುಷ್ಯನ ಜೀವನಕ್ಕೆ ಅಂತ ನೀವು ಒಂದು 4 ಮಾತು ನೀವು ನಮ್ಮೊಟ್ಟಿಗೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ನನಗೆ ಹೇಳಿದ್ರು. ಅದಕ್ಕೆ ನಾನು ಟೈಮ್ ಕೇಳಿದೆ, ಎಷ್ಟೊತ್ತಿಗೆ ಬರಬೇಕು ಅವರು 5:30 ಮೇಲೆ ಬನ್ನಿ ಸರ್, ಅಲ್ಲಿ ಇಫ್ತಾರ್ ಮಾಡ್ಕೊಂಡು ಹೋಗಿರಂತೆ. ನಿಮ್ಮ ಸಾಧನೆಗಳು ಭೇಟಿ ಮಾಡ್ದಂಗೆ ಆಗುತ್ತೆ. ನಮ್ಮ DCP VIP ಸೆಕ್ಯೂರಿಟಿ, DCP ಕ್ರೈಮ್ ಬರ್ತಿದ್ದಾರೆ, ಅವ್ರು ಭೇಟಿ ಆದಾಗ ಆಗುತ್ತೆ ಬನ್ನಿ ಅಂತ. ಅದಕ್ಕೆ ನಾನು ಬಂದೆ. ನಾನು ಇಲ್ಲಿ ಸರ್ವಿಸ್ ಮಾಡಿದೆ, ಆ್ಯಸ್ ಇನ್ಸ್ಪೆಕ್ಟರ್ ಶಂಕರ್ಪುರಂ ಮಾಡಿದೆ,
2009 to 2012 ಮಾಡಿದೆ, ಮತ್ತು 2018 to 2020 ACT ರೀಫಾರ್ಮ್ ಮಾಡಿದೆ. ನನ್ನೊಟ್ಟಿಗೆ ನಮ್ಮ ಮಂಜುನಾಥ್ ಬಾಬು ಅವರು, ನಾವೆಲ್ಲ ಸೌತ್ ಡಿವಿಷನಲ್ಲಿ ಒಟ್ಟಿಗೆ ಕೆಲಸ ಮಾಡಿದರು. ಅವರು ACP ಸುಬ್ರಹ್ಮಣ್ಯಪುರ ಇದ್ದರು, ನಾನು ACT ವಿಪುರಲ್ಲಿದ್ದೆ. ನಾವೆಲ್ಲ ನೈಟ್ ರೌಂಡ್ಸಲ್ಲಿ ಅಲ್ಲಿ ಇಲ್ಲಿ ಮೀಟಿಂಗಲ್ಲಿ ಯಾವಾಗಲೂ ಸೇರ್ತಾ ಇದ್ವಿ, ಮಾತಾಡ್ತಾ ಇದ್ವಿ. ಈ ದರ್ಗಾಕ್ಕೆ ನಾನು ಭಾಳ ಸಾರಿ ನನ್ನ ಡ್ಯೂಟಿಲಿದ್ದಾಗ ಬಂದಿದ್ದೀನಿ. ನನ್ನ ವಲಿಬಾವರು ನಂದು ಸ್ನೇಹ ಭಾಳ ಹಳೇದು, ಇದೇನು ಹೊಸ ಸ್ನೇಹ ಅಲ್ಲ. ಈಗ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಿರ್ತಾರೆ ದರ್ಗಾದು. ಅವಾಗ ನಮಗೆ ಪ್ರತಿ ಒಕೇಶನಲ್ಲೂ ನನಗೆ ಕರೆಯೋರು, ಒಳ್ಳೆ ಒಳ್ಳೆ ಊಟ ಹಾಕ್ಸೋರು, ಒಳ್ಳೆ ಆತ್ಮೀಯತೆಯಿಂದ ನಮ್ಮ ಮಕ್ಕಳಿಗೆ ನಡ್ಕೊಳ್ಳೋರು. ಇವ್ರದ್ದು ಏನಂದರೆ, ನಾನೀಗ ಅಬ್ಸರ್ವ್ ಮಾಡ್ತಾ ಇದ್ದೆ, ಇವ್ರು ಕನ್ನಡ ಭಾಷೆ ಎಷ್ಟು ಅಚ್ಚುಕಟ್ಟಾಗಿ ಕನ್ನಡ ಭಾಷೆ ಮಾಡಿದ್ರು. ಅದು ನನ್ನ ಮನಸ್ಸಿಗೆ ಅಷ್ಟು ಸಂತೋಷ ಆಯ್ತು. ಅಂದರೆ ನನಗೆ ಅಷ್ಟು ಅಚ್ಚು ಕನ್ನಡ ಬರ್ತಾ ಇಲ್ಲ, ನಾನು ಬರ್ತಾ ಇದ್ದೆ. ಅವರು ಅಷ್ಟು ಚೆನ್ನಾಗಿ ಎಲ್ಲ ಪದಗಳನ್ನೆಲ್ಲ ಕನ್ನಡದಲ್ಲೇ ಪುನರುಚ್ಚಿಸಿದ್ರು. ನಮಗೆ ಭಾಳ ಸಂತೋಷ ಆಯಿತು ನಮ್ಮ ವಲಿಬಾಲ್ ಬಗ್ಗೆ. ಹೀಗಿರಬೇಕು. ನಮ್ಮ ಕಮ್ಯುನಿಟಿಗೆ ಮುಂದೆ ತರಬೇಕಂದ್ರೆ ನಾವು, ನಮ್ಮ ಕಮ್ಯುನಿಟಿಗೆ ಮೇನ್ ಸ್ಟ್ರೀಮ್ ತರಬೇಕಂದ್ರೆ ನಾವು ಕನ್ನಡ ಭಾಷೆಯನ್ನು ನಾವು ಆತ್ಮೀಯತೆಯಿಂದ ಬೆಳೆಸ್ಕೋಬೇಕು, ಮನೆಯಲ್ಲೇ ಬೆಳೆಸ್ಕೋಬೇಕು. ಕನ್ನಡ ಪೇಪರ್ ಓದೋದರಿಂದ, ಕನ್ನಡ ನ್ಯೂಸ್ ಕೇಳೋದರಿಂದ, ಕನ್ನಡ ಸೀರಿಯಲ್ ನೋಡೋದರಿಂದ ಅದು ನಮ್ಮ ವರ್ನಾಕ್ಯುಲರ್ ಆಗಬೇಕು. ಅದರಿಂದ ನಮ್ಮ 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 ಕಮ್ಯುನಿಟಿಗೆ ಒಂದು ಮೇನ್ ಸ್ಟ್ರೀಮ್ ಬರ್ತದೆ. ನಮ್ಮ ಕಮ್ಯುನಿಟಿ ಮುಂದೆ ಬರುತ್ತೆ. ಎಲ್ಲ ಎಜುಕೇಷನ್ ಫೀಲ್ಡಲ್ಲಿ ಬರ್ತದೆ. ಎಲ್ಲ ಸ್ಪರ್ಧಾತ್ಮಕ ಎಕ್ಸಾಮ್ಗಳ ಬಗ್ಗೆ ನಮ್ಮ ಕಮ್ಯುನಿಟಿ ಮುಂದೆ ಬರುತ್ತೆ. ಇದೆಲ್ಲ ನಮ್ಮ ಕಮ್ಯುನಿಟಿ ದೊಡ್ಡವರು ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ವಲಿಬಾಲ್ ಇದಕ್ಕೊಂದು दीप नांदी हाड़ಬೇಕಾಗುತ್ತೆ ನಿಮಗೆ. तुम्हें एक पहल करना मेरे हिसाब से हमारी कम्युनिटी के वास्ते. ये देखो, हमें ऑफिस वाला इधर रहती बोल को चले जाती, बट तुम्हें कम्युनिटी को साथ लेकर जाने वाले कन्नड़ा को हमें कितना इंपॉर्टेंस देना, कितनी उसे ये देना, उसके महत्व देना बोल को हमें घरा बोल को कन्नड़ा सीखना. हमारी सबसे बड़ी कमजोरी कन्नड़ा 600. जैसा तुम्हें कन्नड़ा सीखने को जाती, तुम्हें मेन स्ट्रीम में मिल जाती. कन्नड़ा क्या है, वो संस्कृत है. हमारे CM इब्राहिम साहब को देखो, तुम कन्नड़ा कैसा बात करते, कैसा कन्नड़ा, कैसा वचना करते, बसवना का वचना कैसे है, क्या है. कन्नड़ा इज द मोस्ट एंशिएंट लैंग्वेज हो. कन्नड़ा संस्कृत से आया तो कन्नड़ा लैंग्वेज है. हमारे इतना उसे अपना लेना. उर्दू भी रहते, हिंदी भी रहते, बट कन्नड़ा को भी जितना अपना लेंगे हमारी कम्युनिटी को उतना आगे चल को बहुत अच्छा होगा. एजुकेशन में आगे चल को, नौकरियों में, सब चीज़ से हमारी कम्युनिटी को रखते एक तरक्कीता हो जाती है. ये बात को आप लोगों को गौर करना पड़ता है. हाँ, अभी है रमज़ान के बारे में. अब ये तो है, हमें क्या बोल सकते हैं. रमज़ान एक मुक़द्दस महीना है, साल में एक बार आता है. ये मग़फ़िरत का महीना है, ये ऐसा महीना है पूरे धुले जाती है. एक ऐसा वाक़या है, ऐसी बड़ी हदीस है जो हुज़ूर सल्लल्लाहु अलैहि वसल्लम मेंबर को चढ़ते चढ़ते आमीन आमीन को बोले. जब असहाब परेशान हो, अभी ऐसा कभी भी ऐसा नहीं बोले. तुम्हें मोर पर चढ़ते वक्त कैसा तुम्हें आमीन बोले, कैसा आमीन बोले, क्या बात भी बोलो बोले. जब उन्होंने उसको एक ये करे, एक्सप्लेनेशन दिए. नहीं, जब मैं मेंबर को चढ़ रहा था, मेरे फरिश्ते, अल्लाह के फरिश्ते जिब्राइल अलैहिस्सलाम आए थे. वो बदुआ कर रहे थे. क्या बोल के, जो शख्स रमज़ान पाए उसकी ना मग़फ़िरत हो पाए ना, तो ऐसा शख्स हलाक हो जाएगा. तो बोले, तो उसे मैं आमीन को तो बोला. आमीन को तो 2 बार बोला है भाई. ये ऐसा मुक़द्दस महीना है, इसमें हर आदमी अपनी मग़फ़िरत करा ले सकता अल्लाह के पास. इतना मुक़द्दस महीना है, हर लम्हे का इसका ये है. ज़ाया मत करो, नमाज पढ़ो, कुरान पढ़ो, अच्छे काम करो, अल्लाह ताला के जिक्र में रहो. और ये तुम्हारा जो रोज़ा रखने का बहुत बड़ा मकसद है. अल्लाह ताला कुरान में बार फरमा रही. एक आयत उतारी उसके ऊपर, या अय्युहल्लज़ीना आमनू कुतिबा अलैकुमुस सियामु कमा कुतिबा अलज़ीना लअल्लकुम तत्तक़ून. देखो ये ईमान वालों, मैं तुम्हारे लिए रोजे फर्ज किया हूँ, जैसा कि अगले पहले उम्मत होगा मैंने फर्ज किया था. ये रोजे तुम्हारे लिए फर्ज हो गए. ये 100 नफिला करके तुम एक रोजा तुम्हें गंवा लिया तो रमजान का तुम उसे वापस नहीं पा सकते. तो ये बहुत अच्छी पहल करें हमारे शेख अहमद साहब, हमारे वली उन सभी उनको एक दरगाह को एक अच्छी देखभाल कर रही, एक अच्छे महफिला सजाती, एक बड़े बुजुर्गों की हमारे लिए, हमारी कम्युनिटी के वास्ते दुआ करने बोल को जो पहल कर रहे. अल्लाह उनके सहायता में बरकत देंगे. ये जो महफिल सजी, अल्लाह उनसे जो अल्लाह का जिक्र हो रहा है, हुजूर का जिक्र हो रहा है, उसे अल्लाह कबूल कर को, हमारे गुनाहों को माफ़ कर को, मुझे यहाँ बुला को एक बाइज़्ज़त इतनी
मौका देने की बात करने के लिए मैं आप लोगों का शुक्र अदा करके मेरी बात नहीं खत्म करता हूँ। माशाअल्लाह हमारे इज्जतमान वली बादशाह साहब बेहतरीन अंदाज में अरबी जुबान और उर्दू में तकरीर किए। बेशक हदीस पाक बहुत अच्छी सही बोले कि जिब्रील अमीन अलैहिस्सलाम आए अल्लाह के नबी सल्लल्लाहु अलैहि वसल्लम के पास, या रसूल अल्लाह सल्लल्लाहु अलैहि वसल्लम में 3 शख्सां के वास्ते में अभी मैं जुमा के खुतबे में हमारे शेख अहमद साहब बैठे थे। आज आप यकीन नहीं करते, ये हदीस में बोले आज के जुमा के खुतबे में बयान में कि 3 लोगों के लिए जिब्रील अमीन अलैहिस्सलाम अल्लाह की जानिब से बद्दुआ लेको आए। 3 लोगों के लिए बद्दुआ। एक माँ बाप का नाफरमान, जो माँ बाप के दिल को दुखाने वाला। नंबर 2, हुजूर सल्लल्लाहु अलैहि वसल्लम का नाम आए उन पर दरूद नहीं भेजने वाला, चाहे अज़ान में हो या चाहे दीगर मौके पर। तीसरा, ताकत है, सेहत है, रमजान का महीना है मगर रोजा नहीं रख रहा, उसके ऊपर भी बदुआ देंगे। बिल्कुल दुरुस्त सही है। ये हमें सोचना चाहिए कि बहुत से लोग, मॉडर्न जमाना है, 1450 साल से आते 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 रमजानुल मुबारक कितनी बेहतरीन नियामत, इंसान बनने का रास्ता है, इंसानियत का रास्ता है रमजानुल मुबारक। एक बुजुर्ग दीन, मैं मख्तसर ये करके फिर 2 अफसरान है उनका भी सिन्ना, हजरत दाऊद ताई रजी अल्लाह ताला, बहुत बड़े वली अल्लाह, जो सैयदना गौसे आजम दस्तगीर रजी अल्लाह ताला के दादा मुर्शिदीन में से ही। इफ्तार का वक्त आया, अब रोजा खोलना, ಉಪವಾಸ ಬ್ರೇಕ್ ಮಾಡೋದು ಸಮಯ, ಉಪವಾಸ ಬಿಡೋದು ಸಮಯ ಬಂತು. ಒಬ್ಬರು ಖ್ಯಾತ ಸೂಫಿ ಸಂತರು ದತ್ಗುರುಗಳು ಇರಾಕ್ ಪ್ರದೇಶದಲ್ಲಿ ಹಜರತ್ ಸೈಯದ್ ದಾವೂದ್ ತಾಯಿ ರಜಿಯಲ್ಲಾಹು ತಾಲಾ ಅವರ ಹೆಸರು. ಉಪವಾಸ ಮಾಡುವಾಗ ಫಲ ಹಂಪಳಗಳು ಏನೇನೈತೆ ಅದು ಖರ್ಜೂರ ಮತ್ತು ಉಪವಾಸ ಬಿಡೋದಕ್ಕೆ ಅಗತ್ಯ ಏನೇನೈತೆ ಮಾಡ್ಕೊಂಡಿದ್ರು. ಒಂದು ಸಣ್ಣದಾಗಿ ಒಂದು ಪಕ್ಷಿ ಅದು ಹಸುವಿಂದ ಆಹಾರವನ್ನು ಹುಡುಕ್ತಾ ಇತ್ತು. ಅದನ್ನು ನೋಡಿದ್ರು ಇವರು, ಅದನ್ನು ಫಾಲೋ ಮಾಡಿ ನೋಡಿದ್ರೆ 4-5 ಮಕ್ಕಳಿದೆ ಅದಕ್ಕೆ ಆ ಪಕ್ಷಿಗೆ. ಅವ್ರಿಗೂ ಆಹಾರ ಬೇಕು ಮತ್ತು ಈ ಪಕ್ಷಿಗೆ ಆಹಾರ ಬೇಕು. ಉಪವಾಸಕ್ಕೆ ಏನ್ ಮಡಗಿದ್ರು ಅವ್ರು ಅದರಿಂದ ಉಪವಾಸ ತೆಗ್ದಿಲ್ಲ, ಎಲ್ಲ ಆಹಾರ ಹೋಗ್ಬಿಟ್ಟು ಆ ಪಕ್ಷಿ ಮಧ್ಯದಲ್ಲಿ ಇಡ್ಬಿಟ್ರು. ಈ ಉಪವಾಸ ಬಂದು ಅದನ್ನು ನಮ್ಗೆ ಕಲಿಸುತ್ತೆ ಹಸುವಿನ ಬೆಲೆ ಏನು. ನಮ್ಗೆ ಹಸು ಆದಾಗ ಬಡ ಬಂಧುಗಳ ಹಸು, ಅದರ ಬೆಲೆ ಏನು ಅಂತ ನಮ್ಗೆ ಅರ್ಥ ಆಗತ್ತೆ. ಆ ದೊಡ್ಡ ಗುರುಗಳು ಪಕ್ಷಿ ಮುಂದೆ ತಾವು ಉಪವಾಸ ಬಿಡುವಂತಹ ಆಹಾರಗಳು ಏನೇನು ಬಡ್ದಿದ್ರು ಇಫ್ತಾರ್ದು, ಅದೆಲ್ಲ ಪಕ್ಷಿ ಮುಂದೆ ಇಟ್ಬಿಟ್ರು. ಇದೇ ನಮ್ಮ ಮನುಷ್ಯತ್ವ, ಇದೇ ನಮ್ಮ ಶಾಂತಿ, ಇದೇ ನಮಗೆ ಮನುಷ್ಯತ್ವದ ಪಾಠವನ್ನು ಕಲಿಸಿರುವಂತಹ ದೊಡ್ಡ ಗುರುಗಳು. ಅದಕ್ಕೆ ನಾವು ಎಲ್ಲರೂ ಕ್ರಮಬದ್ಧವಾಗಿ ನಾವು ಪಾಲನೆ ಮಾಡಬೇಕು. ಅದೇ ದಾರಿದೀಪ ನಮಗೆ, ದಾರಿದೀಪದಿಂದಾನೇ ನಡೆದು ನಾವು ನಿಜವಾದ ಮನುಷ್ಯತ್ವ, ಇಸ್ಲಾಂ ಮನುಷ್ಯತ್ವ ಮತ್ತು ಶಾಂತಿಯನ್ನು ನಾವು ಅದಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಈಗ ನಿಮ್ಮೆಲ್ಲರ ಮುಂದೆ ನಮ್ಮ ಹಿರಿಯ ಅಧಿಕಾರಿಗಳಾದಂತಹ, ಖ್ಯಾತಿ ಪಡೆದಿರುವಂತಹ ಪೊಲೀಸ್ ಇಲಾಖೆಯಲ್ಲಿ ಮಾನ್ಯ ಉಪ ಪೊಲೀಸ್ ಆಯುಕ್ತರು, ವಿವಿಐಪಿ ಸೆಕ್ಯೂರಿಟಿ, ರಾಷ್ಟ್ರಪತಿ ಬರಲಿ ಮತ್ತು ಪ್ರಧಾನಮಂತ್ರಿ ಬರಲಿ, ಏನೇನು ಯಾವ್ಯಾವುದು ಒಂದು ಹೈ ಅಫಿಷಿಯಲ್ಸ್ ಸೆಕ್ಯೂರಿಟಿ ನೀಡಬೇಕಾಗಿರುತ್ತೆ, ಇದೆಲ್ಲ ಇವ್ರದೇ ಜವಾಬ್ದಾರಿ. ಶ್ರೀಯುತ ಮಂಜುನಾಥ್ ಬಾಬು ಸರ್ ನಮ್ಮ ದರ್ಗಾಕ್ಕೂ ಒಂದು 2 ವರ್ಷ ಮುಂಚೆನೂ ಬಂದಿದ್ರು. ಹಜರತ್ ಸೈಯದನಾ ಅಲಿ ಕರಮಲ್ಲಾಹು ವಜಹುಲ್ ಕರೀಮ್ ಅವರ ಜನ್ಮದಿನ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅಳಿಯ ಹಜರತ್ ಸೈಯದನಾ ಅಲಿ ಕರಮಲ್ಲಾಹು ವಜಹುಲ್ ಕರೀಮ್ ಅವರ ಜನ್ಮದಿನದ ಅಂಗವಾಗಿ ದರ್ಗಾದಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಇದೀಗೂ ಸಹ ಬಂದಿದ್ದಾರೆ. ಬಹಳ ಸಂತೋಷ ಪಡುವಂತ ವಿಷಯ. ಈಗ ನಮ್ಮೆಲ್ಲರ ಮುಂದೆ ನಮ್ಮೆಲ್ಲರನ್ನು ಉದ್ದೇಶಿಸಿ ನಾವು ಹಿತ ನುಡಿ ಕೇಳಬೇಕಾಗತ್ತೆ. ಶ್ರೀಯುತ ಮಂಜುನಾಥ್ ಬಾಬು ಸರ್. ಈ ಒಂದು ದರ್ಗಾ ಕಮಿಟಿಯ ಎಲ್ಲ ಪದಾಧಿಕಾರಿಗಳೇ,
ನನ್ನ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂಥ ವಲಿ ಭಾಷಾ ಸಾಹೇಬ್ರೆ, ನನ್ನ ಬ್ಯಾಚ್ಮೇಟ್ ಆದಂಥ ರಾಜಾ ಇಮಾಮ್ ಕಾಸಿಮ್ರವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಹೋದರರೇ, ಈ ಒಂದು ದರ್ಗಾಗೆ ನಾನು ಈ ಹಿಂದೆ ಸಹ ಬಂದಿದ್ದೆ. ಇಲ್ಲಿರ್ತಕ್ಕಂಥ ಗುರುಗಳು ಏನಿದ್ದಾರೆ, ಇಷ್ಟು ಒಂದು ಸೌಮ್ಯ ರೀತಿಯಲ್ಲಿ ಒಂದು ಆತ್ಮೀಯತೆಯಿಂದ ಬಂದು ನನ್ನ ಕಚೇರಿಗೆ 2 ಬಾರಿ ಬಂದು ತಾವೊಂದು ಈ ಒಂದು ಇಫ್ತಾರ್ ಕೂಟಕ್ಕೆ ಬರಬೇಕು ಅಂತ ಕರೆದಾಗ ನಾನು ಹೇಳಿದ್ದೆ, ಈ ಹಿಂದೆ ಸಹ ಬಂದಿದ್ದೀನಿ, ಈ ಒಂದು ಕಾರ್ಯಕ್ರಮಕ್ಕೆ ಸಹ ಬರ್ತೀನಿ ಅಂತೇಳಿ. ಇದು ಇಲ್ಲಿ ಒಂದು ದರ್ಗಾದ ಒಂದು ಇತಿಹಾಸನೇ ಇದೆ ಅಂತ ನಾನು ಭಾಳ ಕೇಳಲ್ಪಟ್ಟಿದ್ದೀನಿ. ನನ್ನ ಒಂದು ಸರ್ವಿಸ್ನಲ್ಲಿ 30 ವರ್ಷಗಳ ಸೇವೆಯಲ್ಲಿ ಹಲವಾರು ದರ್ಗಾಗಳಿರುವಂಥ ಕಡೆಗಳಲ್ಲಿ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ACP ಕರ್ತವ್ಯ ನಿರ್ವಹಿಸಿದ್ದೀನಿ. ನೀವು ನಿಜ ಹೇಳಿದ್ರು ನಂಬ್ತೀರಿ, ನಿಜ ಸುಳ್ಳು ಹೇಳಿದ್ರು ನಂಬ್ತೀರಿ. ಆದರೆ ಆ ಒಂದು ದರ್ಗಾಗಳಲ್ಲಿ ಅಲ್ಲಿ ಬಂದ ಒಂದು ವಿಶೇಷ ಏನು ಉರುಸ್ ಅಂತ ಏನು ಹೇಳ್ತಾರೆ, ಆ ಸಮಯದಲ್ಲಿ ನಾನು ಅಲ್ಲಿ ಒಂದು ಪೊಲೀಸ್ ಬಂದೋಬಸ್ತ್ ಮಾಡಿದಾಗ ನನ್ನ ಅಬ್ಸರ್ವೇಷನ್ ಏನಪ್ಪ ಅಂದರೆ, ಮುಸ್ಲಿಮ್ಗಿಂತ ಹಿಂದೂಗಳು ಹೆಚ್ಚು ಅಲ್ಲಿ ಭಾಗವಹಿಸ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರಿಗೂ ಅವರವರ ಒಂದು ನಂಬಿಕೆ ಅನ್ನೋದೇನಿದೆ ಅದು ಅಲ್ಲಿ ಒಂದು ಭಕ್ತಿ ವಿಶ್ವಾಸ ಇದನ್ನು ಮೂಡಿಸುತ್ತೆ. ಹೀಗಾಗಿ ನಾವೆಲ್ಲರೂ ಸಹ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥವ್ರು ಮನುಷ್ಯರು. ಮೊದಲು ನಾವು ಯಾರು ಸಹ ಈ ಭೂಮಿ ಮೇಲೆ ಬರೋಕ್ಕೆ ಇಂಥ ತಂದೆ ತಾಯಿನಲ್ಲಿ ಹುಟ್ಟಬೇಕು, ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ನಾವ್ಯಾರು ಅರ್ಜಿ ಹಾಕೊಂಡಿಲ್ಲ. ದೇವರು ನಮಗೆ ಒಂದು ಜನ್ಮ ಕೊಟ್ಟಿದ್ದಾನೆ. ಜನ್ಮ ಕೊಟ್ಟ ನಂತರ ನಾವು ಮಾತಾಡಲಿಕ್ಕೆ ಕಲಿತಾಗ ನಮ್ಮ ತಂದೆ ತಾಯಿಗಳು ನಮಗೆ ಯಾವ ಭಾಷೆ ಕಲಿಸಿದ್ರು, ನಮ್ಗೆ ಯಾವ ಆಚರಣೆ ವಿಚಾರಣೆ ಕಲಿಸಿದ್ರು, ಅವಾಗ ನಮಗೆ ಗೊತ್ತಾಗುತ್ತೆ ನಮ್ಗೆ ಇಂಥವ್ರ ತಂದೆ ತಾಯಿ, ನಾನು ಇಂಥ ಜಾತಿ, ಇದನ್ನು ನಾವು ಮಾಡಿ ಇಟ್ಕೊತರು. ಹೀಗಾಗಿ ನಾವೆಲ್ಲರೂ ಮೊದಲು ಮಾನವರಾಗಿ ಮನುಷ್ಯರಾಗಿ ಯೋಚನೆ ಮಾಡಿದ್ರೆ ನಮ್ಮಲ್ಲಿ ಈ ಜಾತಿ ಪಂಗಡ ಅನ್ನೋದು ಯಾವುದೇ ಭೇದ ಭಾವ ಬರಲ್ಲ. ಹೀಗಾಗಿ ಹಲವಾರು ಕಡೆ ನಾನು ದರ್ಗಾಗಳಲ್ಲಿ ಉದಾಹರಣೆಗೆ ಹೇಳ್ಬೇಕಂದ್ರೆ, ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರು ತಾವು ಕೇಳಿರ್ಬೋದು, ಬಹಳ ದೊಡ್ಡ ದರ್ಗಾ ಇದೆ ರಸ್ತೆ ಬದಿಯಲ್ಲಿ. ಪ್ರತಿಯೊಬ್ಬರು ಅಲ್ಲಿ ವೆಹಿಕಲ್ ಹೋಗ್ಬೇಕಾದ್ರೆ 1 ನಿಮಿಷ ನಿಲ್ಲಿಸ್ಬಿಟ್ಟು ಆ ದರ್ಗಾಗೆ ಹೋಗಿ ಕೈ ಮುಗಿದ್ಬಿಟ್ಟೆ ವೆಹಿಕಲ್ ಡ್ರೈವರ್ಗಳು ಮೂವ್ ಮಾಡೋದು. ಅದೇ ರೀತಿ ಶಿರಾದಲ್ಲಿ ಸಹ ಒಂದು ದೊಡ್ಡ ದರ್ಗಾ ಇದೆ, ಚಿಕ್ಕನಾಯಕನಹಳ್ಳಿಯಲ್ಲಿ ದರ್ಗಾ ಇದೆ. ಹಲವಾರು ಕಡೆ ಇಂತಹ ದರ್ಗಾಗಳು ಅದರದೇ ಆದಂತಹ ಒಂದು ಸ್ಟೋರಿ ಇದೆ. ಈ ರೀತಿ ಇರಬೇಕಾದ್ರೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಂತೋಷ ಏನಪ್ಪಾ ಅಂದ್ರೆ, ಇಲ್ಲಿ ಜಾತಿ ಮತ ಭೇದ ಪ್ರಶ್ನೆ ಬರಲಿಲ್ಲ. ಗುರುಗಳು ಬಂದಾಗಲೇ ಹೇಳ್ತಾ ಇದ್ರು, ಇಲ್ಲಿ ಹಿಂದೂಗಳು ಬರ್ತಾರೆ, ಮುಸ್ಲಿಮ್ಸ್ ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಸಿಖ್ಸ್ ಬರ್ತಾರೆ ಅಂತ. ಹೀಗಾಗಿ ಇಂತಹ ಒಂದು ರಂಜಾನ್ ತಿಂಗಳಲ್ಲಿ ತಾವೆಲ್ಲರೂ ಬಹಳ ಕಟ್ಟುನಿಟ್ಟಿನ ವೃತ್ತವನ್ನು ಮಾಡ್ತೀರಿ. ನನಗೆ ತಿಳಿದ ಮಟ್ಟಿಗೆ ಈ ರೀತಿ ವೃತ್ತ ಮಾಡೋದು ಬಹಳ ಕಷ್ಟದ ಕೆಲಸ. ನಾನು ಕೇಳಲ್ಪಟ್ಟಿದ್ದೀನಿ, ಈವನ್ ಎಂಜಲನ್ನು ಸಹ ನುಂಗೋದಿಲ್ಲ. ಅಷ್ಟು ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದಷ್ಟು ನೀರು ಕುಡಿಯೋದಿಲ್ಲ. ಅಷ್ಟು ಕಠಿಣ ವೃತ್ತವನ್ನು ಮಾಡ್ತೀರಿ. ಇಷ್ಟು ಕಠಿಣ ವೃತ್ತ ಮಾಡುವಂತ ಈ ತಿಂಗಳು ನಿಮಗೆ ಬಹಳ ಪವಿತ್ರವಾದಂತಹ ತಿಂಗಳಾಗಿರೋದ್ರಿಂದ ಇಂತಹ ಒಂದು ತಿಂಗಳಲ್ಲಿ ಹಲವಾರು ಕಡೆ ನನಗೆ ಇನ್ನೂ 2-3 ಕಡೆ ಇನ್ವಿಟೇಷನ್ ಬಂದಿದೆ ಗುರುಗಳೇ, ರಂಜಾನ್ ಇಫ್ತಾರ್ ಕೂಟ ಅಂತೇಳಿ. ಮುಂದಿನ ವಾರ ಸಹ ಇನ್ನು 2-3 ಕಡೆ ಹೋಗ್ಬೇಕಾಗಿದೆ. ಅಲ್ಲಿ ಎಲ್ಲ ಧರ್ಮದವ್ರನ್ನ ಕರೀತಾರೆ. ಇದು ಉದ್ದೇಶ ಇಷ್ಟೇ, ನಾವು ಭಾರತೀಯರು ಮೊದಲನೇದು ನಾವು ಮನುಷ್ಯರು, ನಂತರ ನಾವು ಭಾರತೀಯರು. ಹೀಗಾಗಿ ನಮ್ಮಲ್ಲಿ ಆ ಭಾವೈಕ್ಯತೆ ಭಾವನೆ ಬರಬೇಕಾದ್ರೆ ನಾವೆಲ್ಲರೂ ಸಹ, ನಾವೆಲ್ಲ ಸಣ್ಣ ಹುಡುಗರಿದ್ದಾಗ ನಮ್ಗೆ ಯಾರಿಗೂ ಸಹ ನಾವು ಯಾವ ಜಾತಿ ಏನು ಗೊತ್ತಿರಲಿಲ್ಲ. ನಮ್ಮ ಸ್ನೇಹಿತರಷ್ಟೇ ರಂಜಾನ್ ಹಬ್ಬ ಬಂತು ಅಂದ್ರೆ ಅವ್ರ ಮನೆಗೆ ಹೋಗಿ ನಾವು ಬಿರಿಯಾನಿ ತಿನ್ಬೇಕು, ಉಗಾದಿ ಹಬ್ಬ ಬಂತು ಅಂದ್ರೆ ನಮ್ಮ ಮನೆಗೆ ಬಂದು ಒಬ್ಬಟ್ಟು ತಿನ್ಬೇಕು, ಇಷ್ಟೇ ನಮಗೆ ಗೊತ್ತಿರ್ತಕ್ಕಂಥದ್ದು. ಹೀಗಾಗಿ ತಾವೆಲ್ಲರೂ ಸಹ ಈ ಒಂದು ತಿಂಗಳಲ್ಲಿ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ವೃತ್ತವನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ನಿಮ್ಮ ಮಕ್ಕಳನ್ನ ದಯವಿಟ್ಟು ವಿದ್ಯಾವಂತರನ್ನಾಗಿ ಮಾಡಿ. ಪ್ರತಿಯೊಬ್ಬರಿಗೂ ಏನೇ ಕಷ್ಟ ಬಂದರೂ ಮಕ್ಕಳನ್ನ ವಿದ್ಯಾಭ್ಯಾಸದಿಂದ ನಿಲ್ಲಿಸುವಂತ ಕೆಲಸ, ಅವರಿಗೆ ಅರ್ಧಪರ್ಧ ವಿದ್ಯಾಭ್ಯಾಸ ಕೊಟ್ಟು ಅವ್ರ ಜೀವನ ಹಾಳು ಮಾಡುವಂತ ಕೆಲಸ ದಯವಿಟ್ಟು ತಾವ್ಯಾರು ಮಾಡಬಾರದು ಅಂತ ಹೇಳ್ತಾ, ತಾವೆಲ್ಲರೂ ಸಹ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದೀರಿ. ತಾವೆಲ್ಲರೂ ಬಹಳಷ್ಟು ಜನ ನಾವೆಲ್ಲ ಸಮಾಜದಲ್ಲಿ ನೋಡಿದ್ದೀವಿ, ಗ್ಯಾರೇಜ್ಗಳಲ್ಲಿ ಮತ್ತೊಂದು ಕಡೆ ಸಣ್ಣ ವಯಸ್ಸಲ್ಲೇ ಮಕ್ಕಳನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಅಲ್ಲಿ ಕೆಲಸಕ್ಕೆ ಹಾಕ್ಬಿಟ್ಟು ಅವ್ರ ಜೀವನವನ್ನ, ಅವ್ರ ಭವಿಷ್ಯವನ್ನ ಹಾಳು ಮಾಡ್ತಿದ್ದಾರೆ. ದಯಮಾಡಿ ತಾವ್ಯಾರು ಸಹ ಆ ರೀತಿ ತಮ್ಮ ಮಕ್ಕಳಿಗೆ ಅದೇ ರೀತಿಯಲ್ಲಿ ಎಷ್ಟೇ ಕಷ್ಟ ಬಂದ್ರು ನಿಮ್ಮ ಮಗುವನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತೀನಿ ಅಂತ ತಾವೊಂದು ದೃಢ ನಿರ್ಧಾರ ತೆಗೆದುಕೊಂಡು
ನಿಮ್ಮ ಎಲ್ಲ ಮೈನಾರಿಟೀಸ್ ಅಲ್ಲಿ ಇರ್ತಕ್ಕಂಥವರೆಲ್ಲ ಸಹ ಒಳ್ಳೆ ವಿದ್ಯಾವಂತರಾಗಿ ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಲಿಕ್ಕೆ ನಾವೆಲ್ಲರೂ ಸಹಕಾರ ನೀಡಬೇಕು ಅಂತ ಹೇಳ್ತಾ ಒಂದು ಪೊಲೀಸ್ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳನ್ನ ತಾವು ಕರೆಸಿದ್ರಿ. ಮತ್ತೊಮ್ಮೆ ತಮಗೆ ಈ ರಂಜಾನ್ ಇಫ್ತಿಯಾರ್ ಕೂಟದ ಶುಭಾಶಯಗಳು ಕೊಡ್ತಾ ನಾನು ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಗುರುಗಳೇ, ನನಗೆ ಕರೆಸಿದ್ದಕ್ಕೆ ನಿಮಗೆ ವಿಶೇಷವಾದಂತಹ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗುರುಗಳೇ. ಥ್ಯಾಂಕ್ ಯು. ನಮ್ಮನ್ನೆಲ್ಲರೂ ಉದ್ದೇಶಿಸಿ ಒಳ್ಳೆ ಒಂದು ಮುಂದಿನ ಪೀಳಿಗೆಗೆ ವಿದ್ಯಾವಂತರಾಗಿ ಮಾಡಬೇಕು, ಅದರ ಬಗ್ಗೆ ಫೋಕಸ್ ಮಾಡಬೇಕು ಅಂತ ಸಾರು ಒಂದು ಉದ್ದೇಶಿಸಿ ಮಾತಾಡಿದ್ರು. ನಿಜವಾಗ್ಲೂ ಸಹ ವಿದ್ಯಾಭ್ಯಾಸದ ಕೊರತೆ ಮತ್ತು ವಿದ್ಯಾವಂತರಾಗೋದು ಆ ಕೊರತೆಯಿಂದ ನಡುತ್ತಾ ಇರೋದು ಈ ಸಮಾಜ ನಮಗೆ ಅಗತ್ಯವಾಗಿರೋದೇ ಅದೇ. ಅದರಲ್ಲಿ ಅದ್ರ ಬಗ್ಗೆ ನಾವು ಬಹಳಷ್ಟು ಗಂಭೀರವಾಗಿ ಯೋಚನೆ ಮಾಡಬೇಕು. ನಮ್ಮ ಮಕ್ಕಳಿಗೆ ಏನು ನಾವು ವಿದ್ಯೆಯನ್ನು ಅವ್ರಿಗೆ ತಲುಪಿಸ್ಬೇಕು, ಕಲಿಸಬೇಕು, ಅದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕು ಅಂತ ನಾನು ಹೇಳುತ್ತಾ ಮತ್ತೊಮ್ಮೆ ಶ್ರೀಯುತ ಮಂಜುನಾಥ್ ಸಾರ್ ಅವ್ರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ನಿಮ್ಮೆಲ್ಲರ ಮಧ್ಯೆ ರಾಷ್ಟ್ರಪತಿ ಪ್ರಶಸ್ತಿಯನ್ನು ಪಡೆದಿರುವಂತಹ ಖ್ಯಾತಿ ಪಡೆದಿರುವಂತಹ ಪ್ರಖ್ಯಾತ ಶ್ರೀಯುತ ರಾಜಾ ಇಮಾಮ್ ಖಾಸಿಂ ಸಾಬ್, ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಕ್ರೈಮ್ 2, ಇವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅವರ ಹಿತನುಡಿ ಎಲ್ಲ ಯುವಕರಿಗೆ ಒಂದು ಮಾರ್ಗದರ್ಶನವಾಗುತ್ತೆ ಅಂತ ನಾನು ಎಲ್ಲರಿಗೂ ನಮ್ಮ ಹಿರಿಯರದ್ದು ಈ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶನ, ಯುವಕರಿಗೆ ಮಾರ್ಗದರ್ಶನ ಅಂತ ಹೇಳುತ್ತಾ ಸಾರ್ನ ನಾನು ವಿನಂತಿಸಿಕೊಳ್ಳುತ್ತೇನೆ. ಅಸ್ಸಲಾಮು ಅಲೈಕುಂ. ನಮಸ್ಕಾರ. ವೇದಿಕೆ ಮೇಲೆ ಇರುವ ದರ್ಗಾ ಕಮಿಟಿಯ ಎಲ್ಲ ಪದಾಧಿಕಾರಿಗಳೇ, ನಮ್ಮ ಹಿರಿಯ ಅಧಿಕಾರಿಯಾದ ಅಧಿಭಾಷಾ ಸಾಹೇಬ್ರೆ, ನನ್ನ ಬ್ಯಾಚ್ಮೇಟ್ ಆದ ಮಂಜುನಾಥ್ ಸಾಹೇಬ್ರೆ, ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ಫಸ್ಟಿಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ನಾವೆಲ್ಲ ಸ್ವಲ್ಪ ಡಿಸಿಪ್ಲಿನ್ಡ್ ಫೋರ್ಸ್ ಅಂತ ನಮಗೆ ಸ್ಟಾರ್ಟಿಂಗ್ ನಮ್ಮ ಇಬ್ಬರು ಆಫೀಸರ್ಸ್ಗೆ ಇಲ್ಲೇ ಕೂತಿದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ. ನಾವು ಸಿವಿಲಿಯನ್ಸಿಂದ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬಂದರೆ ಸಿವಿಲಿಯನ್ನಲ್ಲಿ ಯಾವ ಥರ ಇರ್ತೀವಿ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬಂದರೆ ಯಾವ ಥರ ಚೇಂಜ್ ಆಗ್ಬಿಡ್ತೀವಿ ಅಂತ. ಅದೇ ರೀತಿ ರಂಜಾನ್ ಹಬ್ಬದಲ್ಲಿ ಈ ತಿಂಗಳು ಏನಿದೆಯಲ್ವಾ, ನಮಗೆ ಒಂದು ಪ್ರಾಪರ್ ಆಗಿ ಡಿಸಿಪ್ಲಿನ್ ಆಗಿ ಯಾವ ಥರ ಬಿಹೇವ್ ಮಾಡಬೇಕು ಒಂದು ವ್ಯಕ್ತಿ ಅನ್ನೋದ್ರ ಬಗ್ಗೆ ಹೇಳ್ಕೊಡುತ್ತೆ. ನಾವು ಅರ್ಲಿ ಮಾರ್ನಿಂಗ್ ಸೈರಿ ಮಾಡೋದ್ರಿಂದ ಹಿಡಿದು ಬೆಳಿಗ್ಗೆ ಎದ್ಬಿಟ್ಟು ಅಲ್ಲಿ ಉಜ್ಜಿ ಎಲ್ಲ ನೀಟಾಗಿ ಸೈರಿ ಮಾಡಿಕೊಂಡು ಬೆಳಗ್ಗೆ ಪ್ರೇಯರ್ಸ್ ಮಾಡಿಕೊಂಡು ದಿನದ 2, 5 ಹೊತ್ತು ನಮಾಜ್ ಮಾಡಿಕೊಂಡು ರಾತ್ರಿ ತರಾವಿ ನಮಾಜ್ ಮಾಡಿಕೊಂಡು ಇದೆಲ್ಲ ಯಾತಕ್ಕೆ, ಬರೀ ನಾವು ಉಪವಾಸ ಇರೋದಕ್ಕಲ್ಲ. ಉಪವಾಸ ಯಾರು ಬೇಕಾದ್ರೂ ಇರ್ತಾರೆ. ಉಪವಾಸ ಯಾಕೆ ಇರ್ಬೇಕಂತ ನಮಗೆ ಈ ಮೆಸೇಜ್ ಇತ್ತಂತ ಹೇಳಿದ್ರೆ, ಹಸಿವು ಸೌಕರ್ಯ ಬಡವ ಯಾರನ್ನೂ ನೋಡಲ್ಲ, ಎಲ್ಲರಿಗೂ ಹೊಟ್ಟೆ ಹಸಿವಾಗುತ್ತೆ. ಯಾರೋ ಒಬ್ಬನು ಇದ್ದಂಥವನು ಒಂದು ಬಡವನಿಗೆ ಏನೋ ಕೇಳಿದ್ರೆ ಅವನಿಗೆ ಹಸಿವಿನದ್ದು ಇಂಪಾರ್ಟೆನ್ಸ್ ಏನನ್ನೋದು ಗೊತ್ತಾಗ್ಬೇಕನ್ನೋ ಒಂದು ರೀತಿಯಲ್ಲಿ ಇದು ಒಂದು ನಮಗೆ ಬಂದಿರೋ ಒಂದು ಬ್ಲೆಸ್ಸಿಂಗ್ಸ್ ಅಂತ ನಾವು ಹೇಳ್ಬೋದು. ಎಲ್ಲ ಡಿಸಿಪ್ಲಿನ್ ಅಂದರೆ ಇವತ್ತು ಈ ತಿಂಗಳಿನಲ್ಲಿ ಏನು ಡಿಸಿಪ್ಲಿನ್ ಇರ್ತದೆ, ನಾವು ಏನು ಥಿಂಕ್ ಮಾಡ್ತೀವಿ, ಕೆಟ್ಟದನ್ನು ಕೂಡ ಯೋಚನೆ ಮಾಡೋಂಗಿಲ್ಲ, ಕೆಟ್ಟದನ್ನು ಬಯಸಂಗಿಲ್ಲ, ಕೆಟ್ಟದನ್ನು ತಿನ್ನಂಗಿಲ್ಲ. ಒಂದು ತಿಂಗಳು ನಾವು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಕೂಡ ನಾವು ರೆಸ್ಟ್ ಕೊಡ್ತೀವಿ. ಅಲ್ಲದೆ ಏನೇನು ಒಳ್ಳೆ ಗುಣಗಳಿದಾವೆ ಎಲ್ಲರ ಹತ್ರ ಅದನ್ನ ಇಂಬೈಬ್ ಮಾಡಿಬಿಟ್ಟು ನಾವು ಅದನ್ನೇ ನಾವು ಫಾಲೋ ಮಾಡೋದಕ್ಕೆ ಹೇಳ್ತೀವಿ. ನಿಮಗೆ ಕೋಪ ಬಂದರೂ ಕೂಡ ಫಾಸ್ಟಿಂಗ್ ಅಲ್ಲಿ ನಾವು ರೋಜಾ ಮಾಡ್ತಿರ್ಬೇಕಾದ್ರೆ ಅದನ್ನ ನಾವು ಕಂಟ್ರೋಲ್ ಮಾಡಿಕೊಂಡು ಕೋಪ ತಡ್ಕೋಬಾರ್ದು ಅನ್ನೋ ರೀತಿಯಲ್ಲಿ ನಾವು ಬಿಹೇವ್ ಮಾಡ್ತೀವಿ. ಇದನ್ನೆಲ್ಲ ಯಾತಕ್ಕೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಇರೋ ಒಂದು ಒಳ್ಳೆ ಗುಣಗಳನ್ನ ಒಂದು ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ರಂಜಾನ್ ತಿಂಗಳು ಇರ್ತದೆ. ನಾವು ಬರೀ ರಂಜಾನ್ ತಿಂಗಳಿಗೆ ಮಾತ್ರ ಸೀಮಿತ ಇಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಆದ್ಮೇಲೆ ನೋಡಿ, ಯೂಶಲಿ ನಾವು ನೋಡ್ತೀವಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ನೋಡಿದಾಗೆ
ಯಾವ್ದಾದ್ರು ನೈಟ್ ಬಂದು ಸ್ಪೆಷಲ್ ಪ್ರೇಯರ್ಸ್ ಅಂತ ಹೇಳಿದಾಗ ನಾವು ನೋಡೋದು ಫಸ್ಟು ಮಕ್ಕಳು, ಚಿಕ್ಕ ಮಕ್ಕಳುಗಳು ಆಗಲಿ ಅಥವಾ ಯೂತ್ ಆಗಲಿ ಏನ್ ಮಾಡ್ತೀವಿ, ಬೈಕ್ ತಗೊಂಡು ತಿರುಗಾಡೋದು, ಇಲ್ಲಿದ್ದ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಮಾಡೋದು, ಈ ಥರ ಎಲ್ಲ ಮಾಡ್ತೀವಿ. ಆಮೇಲೆ ವಲಿಭಾಷಾ ಸಾಹೇಬರು ಹೇಳಿದ್ರು ಕನ್ನಡ ನಾವು ಕಲಿಬೇಕು ಅಂತ ಹೇಳಿ. ಕನ್ನಡ ಕಲ್ತ್ರೆ ಸಾಕಷ್ಟು ನಮಗೆ ಜ್ಞಾನ ಬರ್ತದೆ ಅಂತ. ಬರೀ ಕನ್ನಡ ಅಲ್ಲ, ಯಾವುದೇ ಭಾಷೆ ಇರಲಿ, ಯಾವುದೇ ಒಂದು ಮಾಹಿತಿ ಆಗಲಿ ನಾವು ತಗೊಂಡ್ರೆ ನಮಗೆ ನಾಲೆಡ್ಜ್ ಬಂದ್ರೆ, ನಾಲೆಡ್ಜ್ ಇಸ್ ಪವರ್ ಅಂತ ಹೇಳ್ತೀವಿ. ಅವಾಗ ನಮಗೆ ಚಿಂತನೆ ಮಾಡೋ ಶಕ್ತಿ ಕೂಡ ನಮಗೆ ಸಾಕಷ್ಟು ಬರ್ತದೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತೇಳಿ ಡಿಸಿಷನ್ ಮಾಡೋ ಕೆಪಾಸಿಟಿ ಬರ್ತದೆ. ಅದು ಯಾವಾಗಿಂದ ಬರ್ಬೇಕಂದ್ರೆ ಚಿಕ್ಕವರು ಇದ್ದಾಗಿಂದ ನಮಗೆ ಬರಬೇಕು. ಈಗ ನಾವೆಲ್ಲ ಚಿಕ್ಕ ಮಕ್ಕಳು ಇದ್ದಾಗ ನಮ್ಮ ಪೇರೆಂಟ್ಸ್ ಎಲ್ಲ ನಮ್ಮನ್ನ ಪಾಸಿಂಗ್ ಹೆಂಗ್ ಮಾಡಬೇಕು, ಯಾವ ತರ ಮಾಡಬೇಕು, ಯಾವ ತರ ನಮಾಜ್ ಹೋಗ್ಬೇಕು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅದೇ ತರ ಎಜುಕೇಶನ್ ಕೊಟ್ರೆ ನಾವು ಅವ್ರಿಗೆ ಒಂಥರ ಲೀಡರ್ಸ್ ತರ ಬೆಳೆಯೋ ರೀತಿಯಲ್ಲಿ ಎಜುಕೇಶನ್ ಕೊಟ್ರೆ ಅವಾಗ ಏನಾಗುತ್ತೆ, ನಮ್ಮ ಕಮ್ಯುನಿಟಿ ಅಥವಾ ನಮ್ಮ ಸೊಸೈಟಿನೂ ಕೂಡ ಮೇಲೆ ಬರೋಕ್ಕೆ ಚಾನ್ಸಸ್ ಇರ್ತದೆ. ಇದು ನಮ್ಮೆಲ್ಲರಿಗೂ ರೆಸ್ಪಾನ್ಸಿಬಿಲಿಟಿ. ಉಪವಾಸ ಅದು ಒಂದು ಶಿಸ್ತಿನ ಒಂದು ರೂಪ. ಆ ಶಿಸ್ತು ಯಾರು ಇರಬೇಕು. ನಾವು ನೀರು ಕುಡಿತೀವಾ? ಇಲ್ಲ. ಹಸಿವಾಗುತ್ತೆ ಆದ್ರೆ ಊಟ ಮಾಡ್ತೀವಾ? ಮಾಡಲ್ಲ. ಅಲ್ಲಿ ನಮಗೆ ಕಂಟ್ರೋಲ್ ಬರ್ತದೆ. ಇದೇ ತರ ಎಲ್ಲಾ ರೀತಿಯಲ್ಲಿ ದಿನನಿತ್ಯ ನಾವು ಏನ್ ಚಟುವಟಿಕೆಗಳು ಮಾಡ್ತೀವಿ, ಬರೇ ರಂಜಾನ್ ಹಬ್ಬಕ್ಕೆ ಸೀಮಿತ ಅಲ್ಲದೆ ಪ್ರತಿನಿತ್ಯನೂ ಈ ತರ ಫಾಲೋ ಮಾಡ್ಕೊಂಡು ಬಂದ್ರೆ ಡೆಫಿನೆಟ್ಲಿ ನಾವೊಂದು ಒಳ್ಳೆ ಡಿಸಿಪ್ಲಿನ್ಡ್ ವ್ಯಕ್ತಿಯಾಗಿ ರೂಪಿಸ್ತೀವಿ. ಮತ್ತೆ ನಮ್ಮ ಸೊಸೈಟಿಗೆ, ನಮ್ಮ ಕಂಟ್ರಿಗೆ ಎಲ್ಲರಿಗೂ ಒಂದು ಒಳ್ಳೆ ಹೆಸರು ತರ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೋದು. ಹಾಗೆ ಮಂಜುನಾಥ್ ಸಾಹೇಬರು ಹೇಳ್ತಾ ಇದ್ರು, ನಮ್ಮ ಹಬ್ಬ ಅವರ ಹಬ್ಬ ಅಂತಾರೆ. ನಾವು ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದು ಯಾವ ನಮ್ಗೆ ಗೊತ್ತಾಗಲ್ಲ. ಓನ್ಲಿ ದೊಡ್ಡವರಾಗ್ಬಿಟ್ಟು ಆಮೇಲೆ ನಾವು ಯೋಚನೆ ಮಾಡಕ್ ಬಂದಾಗೆ, ನಮ್ಮ ಯೋಚನೆ ಶಕ್ತಿ ಬಂದಾಗೆ ನಾವು ಅವರು ನಾವು ಇವರು ಅಂತೇಳಿ ಡಿವೈಡ್ ಆಗಿ ಹೋಗ್ತೀವಿ. ಇವತ್ತಿಗೂ ನೀವು ಎಲ್ಲ ನೋಡಿ, ಯಾವುದೋ ಸ್ಕೂಲ್ಗಳಿಗೆ ಹೋಗಿ ಇವೆಲ್ಲ ಯಾವುದೋ ಭಾವನೆಗಳು ನಮ್ಗಿರಲ್ಲ. ನಮ್ಗೆ ರಿಲಿಜನ್ನು ಅಥವಾ ಏನೇ ಇದ್ರು ನಮ್ಗೆ ಆ ದೇವ್ರ ಮಧ್ಯಲ್ಲೇ ಇರಬೇಕು. ನಾವು ಹೊರಗಡೆ ಬಂದ್ರೆ ನಾವು ನಾರ್ಮಲ್ ಸಿಟಿಸನ್ಸ್. ಅದನ್ನ ದೇಶದ ಕಾನೂನು ಏನಿದೆ ಆ ಕಾನೂನು ನಾವು ಫಾಲೋ ಮಾಡಬೇಕು. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ಪಕ್ಕಾ ಫಾಲೋ ಮಾಡಬೇಕು. ಬೇರೆಯವ್ರಿಗೆ ಒಂದು ಬೆಳೆದೋಸೋ ಒಂದು ಅವಕಾಶ ಮಾಡಿಕೊಡದ ರೀತಿಯಲ್ಲಿ ನಾವು ಬಿಹೇವ್ ಮಾಡಿದ್ರೆ ನಮಗೂ ಮತ್ತು ನಮ್ಮ ಸೊಸೈಟಿಗೂ ಕಮ್ಯುನಿಟಿಗೂ ಪೀಸ್ ಅಂತೂ ಇದ್ದೇ ಇರ್ತದೆ. ನಮ್ದು ಯಾವಾಗಲೂ ಪೀಸ್ಫುಲ್ ಕಮ್ಯುನಿಟಿ ಅಂತ ಹೇಳ್ತಾರೆ. ಕುರಾನ್ನಲ್ಲಿ ಎಲ್ಲೇ ಏನೇ ಹೋದ್ರಿ, ಯಾವುದೇ ಒಂದು ಆಯತ್ಗಳಾಗಲಿ ಎಲ್ಲೇ ಆಗಲಿ ಆ ಪ್ರಸಂಗಕ್ಕೆ ತಕ್ಕಂಗೆ ಏನು ಬಿಹೇವ್ ಮಾಡ್ಬೇಕು ಅದನ್ನ ಮಾತ್ರ ಹೇಳ್ಕೊಡುತ್ತೆ ಹೊರತು ಬೇರೆ ಏನೋ ಒಂದು ಹಿಂಸೆ ಅದನ್ನ ಮಾಡಬೇಕು ಆ ಥರ ಎಲ್ಲಿ ಹೇಳ್ಕೊಡಲ್ಲ. ಬಟ್ ನಮ್ಗೆ ಆ ನಾಲೆಡ್ಜ್ ಇಲ್ಲೋದ್ರಿಂದ ನಾವೇನ್ ಮಾಡ್ತೀವಿ, ಇರ್ಬೋದು ಬಿಡು ಅದೇ ತರ ಇದೆ ಅಂತ ಹೇಳ್ಬಿಟ್ಟು ನಾವು ಡಿಫೆಂಡ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ನಮ್ಮ ಗ್ರಂಥಗಳ ಬಗ್ಗೆ, ನಮ್ಮ ಬುಕ್ಗಳ ಬಗ್ಗೆ ಯಾವ ಪರಿಸ್ಥಿತಿನಲ್ಲಿ ಏನೇನು ಮಾತಾಡಿದೀವಿ ಅದನ್ನ ಪ್ರಾಪರ್ ಆಗಿ ವಿಶ್ಲೇಷಣೆ ಮಾಡಿ ಬೇರೆಯವ್ರಿಗೆ ಗೊತ್ತಿಲ್ಲದ್ರೆ ಆ ಪ್ರಸಂಗದಲ್ಲಿ ಯಾವ ತರ ಇದು ಇತ್ತು ಅಂತ ಹೇಳಕ್ಕೆ ಒಂದು ನಾವು ಶಕ್ತಿ ತಂದ್ಕೊಂಡ್ರೆ ನಮ್ಮ ಇಸ್ಲಾಂ ಧರ್ಮನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಬೇರೆಯವ್ರಿಗೆ ಅರ್ಥೈಸೋದಕ್ಕೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ಇವತ್ತಿನ ದಿನ ಈ ಔತಣಕೂಟಕ್ಕೆ ನಮ್ಮೆಲ್ಲರಿಗೂ ಉತ್ಯಾರ ಔತಣಕೂಟಕ್ಕೆ ನಮಗೆಲ್ಲ ಇನ್ವೈಟ್ ಮಾಡಿದರೆ. ಇದೊಂದು ಸಣ್ಣ ಒಂದು ಇನ್ವಿಟೇಷನ್ನ ಇದೇ ಒಂದು ವೇದಿಕೆ ಮಾಡಿಕೊಂಡು ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಫಸ್ಟ್ ರಂಜಾನ್ ಹಬ್ಬದ ಶುಭಾಶಯಗಳು ಹೇಳ್ತಾ, ಮತ್ತೆ ಈ ರಂಜಾನ್ ಹಬ್ಬದಲ್ಲಿ ಯಾವ ಥರ ಇರ್ತೀವಿ ಪ್ರತಿ ವರ್ಷ ಪ್ರತಿನಿತ್ಯ ನಿಮ್ಮ ಲೈಫಲ್ಲಿ ಅದೇ ಥರ ಬೆಳ್ಕೊಂಡು ಬಂದರೆ ನೀವು ಒಳ್ಳೆ ಹೆಸರು ತರ್ತೀರಿ ಅಂತ ಆಶಿಸ್ತಾ, ನನಗೆ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸ್ತಾ 2 ಮಾತು ಮುಗಿಸ್ತೇನೆ. तमाम आए हुए मेहमानों की शाल पोशी और उनकी इज्जत अफजाई की जा रही है। इसके बाद इंशाअल्लाह रोज़ा खोलने का इंतज़ाम कर दिया जाएगा। रोज़े की दुआ होगी यहीं पर, रोज़ा खोला जाएगा। उसके बाद नमाज पढ़ी जाएगी। ज़ियाफ़त का भी एहतमाम किया गया है इंशाअल्लाह अज़ीज़। प्रोग्राम में जितने भी हमारे मुरीदीन हैं और दरगाह के अकीदतमंद हैं और हमारे दोस्त अहबाब हैं, मैनेजिंग कमेटी के मेंबरान हैं और हमारे मेहमानों के साथ बाकायदा यहाँ पर शिरकत की है, तमाम के अल्लाह ताला सेहत का ताकत सलामती अता फरमाए। हमारे जनाब अफजल पाशा नायब सदर मजलिस मुंतज़िमा के और खादम इब्राहिम नदीम अलाउद्दीन खान मुईन
चारों भी आ जाए यहाँ पर। ये शाल पोशी करो। जरा पीछे जरा जगह छोड़। वली शाल पोशी ಶ್ರೀಯುತ ವಲಿ ಭಾಷಾ ಸಾಹೇಬರು SP ನಿವೃತ್ತ SP ತುಮಕೂರು ಕ್ಷೇತ್ರ ಕರ್ನಾಟಕ ಪೊಲೀಸ್ ಇಲಾಖೆ ಅವರಿಗೆ ಹೃದಯಪೂರ್ವಕ ಸನ್ಮಾನ ಮತ್ತು ಅಭಿನಂದನೆಗಳು. ನಮ್ಮ ಶೇಖ್ ಅಹಮದ್ ಸರ್ ಅವರು ಅವರಿಗೆ ಸನ್ಮಾನ ಮಾಡ್ತಾರೆ. ಶ್ರೀಯುತ ರಾಜಾ ಇಮಾಮ್ ಖಾಸಿಂ ಸಾಹೇಬ್ರವರು ಮಾನ್ಯ ಉಪ ಪೊಲೀಸ್ ಆಯುಕ್ತರು ಕ್ರೈಮ್ 2 ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಅವ್ರಿಗೂ ಸಮಿತಿಯ ಉಪಾಧ್ಯಕ್ಷರುಗಳಾದಂತಹ ಶ್ರೀಯುತ ಅಫ್ಜಲ್ ರವರು ಸನ್ಮಾನ ಮಾಡ್ತಾರೆ. ಶ್ರೀಯುತ ಮಂಜುನಾಥ್ ಬಾಬು ಸರ್ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು VVIP ಸೆಕ್ಯೂರಿಟಿ ಈ ಉಪ ಪೊಲೀಸ್ ಆಯುಕ್ತರು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಬೆಂಗಳೂರು ಅವ್ರಿಗೆ ಸ್ವತಃ ನಾನೇ ನನ್ನ ಕೈಯಾರೆ ಸನ್ಮಾನ ಮಾಡಿದೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಅವರ ಪ್ರವಚನಗಳು ಕನ್ನಡ ಭಾಷೆಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನೈಜ ಚಿತ್ರಣ ಈ ಪುಸ್ತಕ ನಮ್ಮ ಶಿಷ್ಯರಾದಂತಹ ಮೊಯಿನ್ ಖಾದ್ರಿ ರವರು ಶ್ರೀಯುತ ಮಂಜುನಾಥ್ ಬಾಬು ಸರ್ ಅವರಿಗೆ ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ. ಎಲ್ಲರಿಗೂ ಈ ದರ್ಗಾದ ಪ್ರಸಾದ ಒಂದೊಂದು ಖರ್ಜೂರ ಬಾಕ್ಸ್ ನಮ್ಮ ಖಜಾಂಚಿಗಳಾದಂತಹ ಇಬ್ರಾಹಿಂ ನದೀಮ್ ಅವರು ಮತ್ತು ಅಲಾವುದ್ದೀನ್ ಖಾನ್ ಅವರು ಮತ್ತು ನಮ್ಮ ವಕ್ಫ್ ಇನ್ಸ್ಪೆಕ್ಟರ್ಗಳಾದಂತಹ ಜಾವೀದ್ ಸರ್ ಅವರು ಸಹ ಬಂದಿದ್ದಾರೆ. ಬಹಳ ಗುರುಗಳ ಬಗ್ಗೆ ಅಪಾರ ಭಕ್ತಿ ಇದೆ ಮತ್ತು ಗೌರವ ಇದೆ. ಅವ್ರಿಗೂ ಸಹ ಶಾಲಾರ್ಪಣೆ ನಮ್ಮ ಇಬ್ರಾಹಿಂ ನದೀಮ್ ಅವರಿಂದ. ನಿವೃತ್ತ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ವಲಿ ಭಾಷಾ ಸರ್ ಕೂಡ ಇದ್ದಾರೆ. ಆಧಾರಿತವಾಗಿ ಹಲವಾರು ಕೇಸುಗಳು, ಅದು ಅತಿಕ್ರಮ ಪ್ರವೇಶ, ಅಕ್ರಮವಾಗಿ ಈ ಜಾಗದಲ್ಲಿ ಕುಳಿತಿರೋದು, ಎನ್ಕ್ರೋಚ್ಮೆಂಟ್, ಅನ್ಆಥರೈಸ್ ಆಕ್ಯುಪೆಂಟ್ಸ್, ಈ ರೀತಿ ಎಲ್ಲಾ ಕೇಸ್ಗೆ ನಾವು ಹೋರಾಟ ಮಾಡಿ 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 ನನ್ನ ಜೀವನನೇ ತ್ಯಾಗ ಮಾಡಿ 35 ವರ್ಷ ಅದರಲ್ಲೇ ನಾನು ತೊಡಗಿದೆ. ಒಂದು ವಿಷಯ. ಇನ್ನೊಂದು, ಯಾವುದೇ ನಮ್ಮ ಮುಂದೆ ಅದಕ್ಕೆ ನಾನು ಇವಾಗ ಸಾಕ್ಷ್ಯಾಧಾರವಾಗಿ ನಾನು ನಿಮ್ ಮುಂದೆ ಎಲ್ಲ ಒಂದು ಆರ್ಚ್ ಕಾಣ್ತಾ ಇದೆ. ಖಾಜಾ ಗರೀಬ್ ನವಾಜ್ ಅವ್ರದ್ದು ಗೋಪುರದ ರೀತಿ ಒಂದು ಆರ್ಚ್ ಕಾಣ್ತಾ ಇದೆ. SSL ಮಾಡಿರೋದು. ಹಜ್ ಪ್ರಯಾಣಕ್ಕೆ ಹೋಗ್ಬೇಕು ಅಂತ ಸುಮಾರು ಒಂದು 7 ಲಕ್ಷ ರೂಪಾಯಿ ನಾನು ಮಲಗಿದೆ, ಹೋಗೋಣ ಆ ಪವಿತ್ರ ಹಜ್ ಯಾತ್ರೆಗೆ ಅಂತ. ಈ ದರ್ಗಾದ ಸ್ಥಿತಿ ನಾನು ನೋಡಿದೆ. ದರ್ಗಾದ ಸ್ಥಿತಿ ಬಹಳ ಗಂಭೀರವಾಗಿತ್ತು, ದುರಸ್ತಿಯಾಗಿತ್ತು. ಮತ್ತು ಬೇರೆ ಬೇರೆ ಅವರು ಒಬ್ಬರಾದ್ಮೇಲೆ ಒಬ್ರು ಅನಧಿಕೃತವಾಗಿ ದಾಖಲಾತಿಗಳನ್ನು ಸೃಷ್ಟಿಸಿಕೊಂಡು ಬಂದು ಈ ನಮ್ಮ ಜಾಗ ಇದಕ್ಕೆ ಸೇಲ್ ಮಾಡಕ್ಕೆ ಪ್ರಯತ್ನ, ಮಾರಾಟ ಮಾಡಕ್ಕೆ ಪ್ರಯತ್ನ, ಸಾಕಷ್ಟು ಪ್ರಯತ್ನ ಮಾಡಿದ್ರು. ಮಾರಾಟ ಮಾಡಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಅದಕ್ಕೆಲ್ಲ ನಾವು ಪ್ರತಿಭಟಿಸಿ ಮತ್ತು ಈ ದರ್ಗಾದ ರಕ್ಷಣೆಗೆ ಮತ್ತು ಸುರಕ್ಷತೆಗಾಗಿ ಸಮಿತಿಯವರು ಒಗ್ಗೂಡಿ ನಾನು ನಮ್ಮೆಲ್ಲರದು ಏನ್ ತ್ಯಾಗ ಇದೆ, ಏನಿದೆ ಎಲ್ಲಾರು ಬೇರೆ ಸಾಕ್ಷಾಧಾರವಾಗಿ ಮುಂದೆ ಸ್ಪಷ್ಟವಾಗಿ ನಿಂತಿದೆ.
ನಾವು ಮಾಡಿದ್ದೀವಿ, ಅದರಲ್ಲೇ ನನ್ನ ಸಮಯ ಕಳೀತು. ಇವಾಗ ಒಂದು 2.5 ತಿಂಗಳ ಮುಂಚೆ ಎಲ್ಲ ಕರೆಸಿರೋ ಕಾರ್ಯ ನಮ್ಮ ಹಿಂದೆ ಇದೆ. ಗೋಪುರ ಆಗ್ಲಿ, ಮುಂದೆ ಕಾಡ್ತಾ ಇರೋದು ಆರ್ಚು, ಅದಕ್ಕೆ ನಾನು ಮುಂದೆ ಹೆಜ್ಜೆಟ್ಟು ನಾನೊಂದು ಇಟ್ಕೊಡೋಣ, ನಾನು ಶ್ರಮ, ಒಂದು ತ್ಯಾಗ ಮಾಡ್ತೀನಿ. ಅಲ್ಲಾ ಪರಮಾತ್ಮ ಈ ಗುರುಗಳ ಕೃಪೆಯಿಂದ ಯಾವತ್ತಾದ್ರೂ ಒಂದ್ ದಿವಸ ನಾನು ಆ ಪವಿತ್ರ ಹಜ್ಗೆ ಹೋಗ್ಬಹುದು ಅವ್ರ ಆಶೀರ್ವಾದದಿಂದ. ಈ ಹಣನ ಆ ಪವಿತ್ರ ಹಜ್ಗಿಂತಾನು ನನ್ಗೆ ಅಗತ್ಯ ಇರೋದು ಈ ಗುರುಗಳ ಜಾಗ ರಕ್ಷಣೆಗಾಗಿ ಅಂತ ನಾನು ತ್ಯಾಗ ಮಾಡಿದ್ದೀನಿ. ನಾನು ಅದನ್ನು ಹೇಳೋದಲ್ಲ, ತ್ಯಾಗ ಮಾಡಿದ್ದೀನಿ. ಮತ್ತು ನಮ್ಮ ಸ್ನೇಹಿತರಾದಂತಹ ಸಮೀರ್ ಅಂತ ಒಬ್ರು, ಆಮೇಲೆ ನಯಾಜ್ ನನ್ನ ಶಿಷ್ಯ, ಇಲಿಯಾಸ್ ನಗರದವರು, ಮೂಲದವರು, ಎಲ್ಲ ಗ್ರಾನೈಟ್ ಕಾರ್ಯ, ಈ ಮಸೀದಿ ಈ ರೀತಿ ಇರಲಿಲ್ಲ. 2.5 ತಿಂಗಳು 3 ತಿಂಗಳು ಮುಂಚೆ ಎಲ್ಲದನ್ನು ನಾವು ಅಭಿವೃದ್ಧಿಗೊಳಿಸಿದ್ದೀವಿ. ಹಾಗೂ ಮುಂದಿನ ದಿನಗಳಲ್ಲಿ ಈ ಗುರು ಕೃಪೆಯಿಂದಾಗಿ ಆಶೀರ್ವಾದದಿಂದ ನಾವು ಈ ದರ್ಗಾನ ನಿರ್ಮಾಣ ಕಾರ್ಯ, ಅದಕ್ಕೆಲ್ಲ ಫೈಲ್ ಎಲ್ಲ ರೆಡಿ ಮಾಡಿದ್ದೀನಿ, ದಾಖಲಾತಿ ಎಲ್ಲ ರೆಡಿ ಇದೆ. ದಾಖಲಾತಿಗಳನ್ನು ಸಲ್ಲಿಸಿ ಇನ್ನಷ್ಟು ಉಳಿದಿರೋ ಅಭಿವೃದ್ಧಿ ಕಾರ್ಯಗಳನ್ನು ಪೂರ್ಣಗೊಳಿಸ್ತೀವಿ ಅಂತ ನಾವು ಒಂದು ಮಾತನ್ನು ಹೇಳ್ತಾ ಇದ್ದೀವಿ. ಖುದ್ದಾಗಿ ಓ ಮಾಶಾ ಅಲ್ಲಾಹ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. اللهم صل على سيدنا مولانا محمد وعلى ال سيدنا مولانا محمد صلاة تنجينا بها من جميع الاحوال والآفات وتقينا بها جميع الحاجات وتطهرنا بها من جميع السيئات وترفعنا عندك على الدرجات وتبلغنا بها أقصى الغايات من جميع الخيرات في الحياة وبعد الممات إنك على كل شيء قدير. يا ربي بالمصطفى بلغ مقاصدنا واغفر لنا ما مضى يا واسع الكرم. يا ربي بالمصطفى بلغ مقاصدنا واغفر لنا ما مضى يا واسع الكرم. يا رسول الله صلى الله عليه وسلم انظر حالنا إنني في بحر غم مرق خذ بيدي سهل لنا أثقالنا لخمسة نطفي بها النباء الحاتمة المصطفى المرتضى النعم الفاطمة إلهي بحق بني فاطمة كبر قولي ما كني خاتمة وغربا وتمرد كني ورخبول منو دست دامان آل رسول. یا الہ العالمین مولا غفور رحیم، ہمارے ٹوٹے پھوٹے روزوں کو ٹوٹی عبادتوں کو تیرے حبیب پاک سیدنا محمد مصطفیٰ صلی اللہ علیہ وسلم کے صدقے طفیل میں قبول فرما لے. یا اللہ ان اولیاء اللہ کے صدقے طفیل میں، غوث پاک غریب نواز کے صدقے طفیل میں تمام ہندو مسلم سکھ عیسائی تمام ہمارے وطن کے برادران وطن میں محبت الفت طاقت صحت عطا فرما. یا اللہ ہماری قومی یکجہتی قائم و دائم رہے، غریب نواز کے صدقے میں ایسا ماحول عطا فرما. اللہ عز و جل تمام کے دلوں میں محبت عطا فرما. ہم ہندو مسلم سکھ عیسائی آپس میں جو بھائی کا جو یہ بزرگان دین کے دربار سے جو ہمارا پروگرام ہے، جو تمام وطن کے کونے کونے تک گوشے تک پہنچ کر تمام کے اندر بھی قومی یکجہتی کی توفیق عطا فرما، تمام کے اندر ملنساری کی توفیق عطا فرما. ہم تمام کی دعاؤں کو اور سرکار مدینہ صلی اللہ علیہ وسلم کے صدقے طفیل میں قبول فرما لے. ہمارے جتنے بھی مہمان یہاں پر آئے ہوئے ہیں ان کو اور اونچا مقام اور اعلیٰ مقام عطا فرما، ان کو طاقت صحت ہمت عطا فرما اور ان کی بلندی عطا فرما. پروردگار عالم جو اپنا قیمتی وقت دے کر یہ مسجد اور درگاہ شریف میں پروگرام میں آئے ہوئے ہیں، ان افسران کو اور اعلیٰ مقام عطا فرما. قال اللہ تبارک و تعالی فی شان عظمت حبیبہ الکریم ان اللہ و ملائکتہ یصلون علی النبی یا ایھا الذین آمنوا صلوا علیہ وسلموا تسلیما. اللهم صل على سيدنا شفينا حبيبنا نبينا وعلى آله سيدنا إلى أشرف النبي الأكرم وعلى آله وأصحابه وأهل بيته وأولياء أئمة محمد صلى الله عليه وسلم. بسم الله الرحمن الرحيم. الفاتحة. بسم الله الرحمن الرحيم. الحمد لله رب العالمين الرحمن الرحيم مالك صراط الذين أنعمت عليهم. في شان المتهدي بالكريم الله وملائكته يصلون على النبي يا أيها الذين آمنوا صلوا عليه وسلموا تسليما. اللهم صل على سيدنا شفينا حبيبنا نبينا وعلى آله سيدنا محمد صلى الله تعالى على خير خلق محمد وعلى آله وصحبه أجمعين برحمتك يا رب. بسم الله الرحمن الرحيم. اللهم لك صمت وبك آمنت وعليك توكلت وعلى رزقك أفطرت وتقبل مني وبحرمة سيد الأمين طه وياسين. بسم الله الرحمن الرحيم. روزہ کھلی
إن الذين قالوا ربنا الله ثم استقاموا تتنزل جو کونین کا تاج ہے جس کا دیدار مومن کی معراج ہے وہ مدینہ جو کونین کا تاج ہے جس کا دیدار مومن کی معراج ہے زندگی میں خدا ہر مسلمان کو یہ نظارہ دکھائے تو کیا بات ہے زندگی میں خدا ہر مسلمان کو یہ نظارہ دکھائے تو کیا بات ہے کملی والے کے قدموں پہ سر ہو میرا اور مجھے موت آئے تو کیا بات ہے جس پہ ہو جائے ان کی نگاہ کرم جا کے آنکھوں سے چومے نبی کے قدم جس پہ ہو جائے ان کی نگاہ کرم جا کے آنکھوں سے چومے نبی کے قدم جانے والا وہاں دل سے جائے مگر جا کے واپس نہ آئے تو کیا بات ہے جانے والا وہاں دل سے جائے مگر جا کے واپس نہ آئے تو کیا بات ہے کملی والے کے قدموں پہ سر ہو میرا اور مجھے موت آئے تو کیا بات ہے تو ہر دل میں بھی انسانیت کا پیغام ہو یہ اللہ پاک سے دعا ہے صلی اللہ تعالی علی خیر خلق محمد وعلی آلہ وصحبہ اجمعین برحمتک یا ارحم الراحمین